ಸೊ ಹಾಯ್ ಎಲ್ಲ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯಶು ನಂದು ಯೂಟ್ಯೂಬ್ ಚಾನಲ್. ತುಂಬ ದಿವಸ ಆದಮೇಲೆ ಡೇ ಇನ್ ಮೈ ಲೈಫ್ ಮಾಡಬೇಕು ಅಂತ ಅಂದ್ಕೊಂಡೆ. ನಾನು ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನನಗೆ ಅಂದರೆ ಎಲ್ಲ ವೀಡಿಯೋಸು ಕ್ಯಾಪ್ಚರ್ ಮಾಡಿ ಇಟ್ಕೊಂಡೆ, ಅದನ್ನು ಎಡಿಟ್ ಮಾಡೋದಕ್ಕೆ ನನಗೆ ಇಂಟ್ರೆಸ್ಟ್ ಇದ್ದಿಲ್ಲ. ಆ ಥರ ಸಮಥಿಂಗ್ ಇವಾಗೂ ಅಷ್ಟೇ ನನಗೆ ರಿಯಲಿ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಒಂಥರ ಮೂಡ್ ಆಫು, ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ. ಬಟ್ ಸ್ಟಿಲ್ ಒಂಥರ ಮೈಂಡ್ ಚೇಂಜ್ ಆಗುತ್ತೆ ಅಟ್ಲೀಸ್ಟ್ ವೀಡಿಯೋ ಮಾಡಿದ್ರೆ ಅಂದ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯಾಕೆ ವೀಡಿಯೋ ಮಾಡಿಲ್ಲ ಏನು ಅಂತ ಎಲ್ಲ ಹೋಗ್ತಾ ತುಂಬ ಇದೆ ಹೇಳೋದಕ್ಕೆ. ಸೊ ಹೋಗ್ತಾ ಹೇಳ್ತೀನಿ. ಡೇ ಇನ್ ಮೈ ಲೈಫ್. ಏನೂ ಕೆಲಸ ಇಲ್ಲ ಮನೇಲಿ, ಬಟ್ ಆದರೂ ಏನೋ ಕೆತ್ಕೊಂಡು ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ನೋಡಿ ಹೆಂಗಿದ್ದೀನಿ, ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ದೀಪ ಎಲ್ಲ ಹಚ್ಚಿ ಎಲ್ಲನೂ ಆಯಿತು. ಬಟ್ ಸ್ಟಿಲ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸೊ ಅಗೇನ್ ಇವಾಗ ಹೋಗಿ ಫ್ರೆಶ್ ಅಪ್ ಆಗ್ತೀನಿ, ಸ್ನಾನ ಮಾಡ್ಕೊಬಂದು ರೆಡಿಯಾಗಿ ಕ್ಲೀನಾಗಿ ಪ್ರೆಸೆಂಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಫ್ರೆಶ್ ಅಪ್ ಆದೆ, ಸ್ವಲ್ಪ ರೆಡಿ ಹಾಕ್ಕೊಂಡು ಸ್ವಲ್ಪ ಕತೆ ಐತೆ, ಕತೆಗಳು ಮಾತಾಡೋಣ. ಸೊ ಕ್ಯಾಮ್ರಾ ಸೆಟ್ ಮಾಡಿ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಇವಾಗ ಫಸ್ಟು ಗೈಸ್ ನಾನು ಕತ್ತಿಗೆ ಚೈನ್ ಹಾಕ್ಕೊಂಡ್ಬಿಡ್ತೀನಿ. ಕತ್ತಲ್ಲಿ ಏನಿಲ್ಲಿರೋದಕ್ಕೆ ಒಂಥರ ಕಾಣ್ತಿದೆ, ನನಗೆ ಇಷ್ಟನೇ ಆಗ್ತಿಲ್ಲ. ಆ್ಯಂಡ್ ನನ್ನ ಫೇಸೆಲ್ಲ ನೋಡಿ ಎಷ್ಟು ಹಾಳಾಗಿದೆ. ಇದೇನಕ್ಕೆ ಅಂದರೆ ನಮ್ಮ ಅಕ್ಕ ಅವ್ರದ್ದು ಮದುವೆ ಇತ್ತು ಗೈಸ್, ಅಲ್ಲಿ ನಾನು ಫೇಸ್ ವಾಶ್ ಎತ್ಕೊಂಡು ಹೋಗೋದು ಮರ್ತೋದೆ. ಸೊ ಅದಕ್ಕೆ ಅಲ್ಲಿ ವಾಟರ್ ಚೇಂಜು, ಸೋಪೆಲ್ಲ ಚೇಂಜ್ ಎಷ್ಟಾಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಸೊ ನೋಡಿ ರೆಡಿ ಆಗಿದ್ದೀನಿ, ಇವಾಗ ಆಚೆ ಹೋಗೋಣ. ಮನೇಲಿ ಯಾರಿಲ್ಲ ಗೈಸ್, ಬಟ್ ಆಚೆ ಸಾಂಗ್ಸ್ ಹೋಗ್ತಿದೆ ಹಾಲಲ್ಲಿ, ಅಡ್ವರ್ಟೈಸ್ ಹೋಗ್ತಿದೆ ನೋಡಿ ಸಾಂಗ್ಸ್. ಫಸ್ಟ್ ಈ ಫೋನ್ ನೋಡಿ, ಫೋನ್ಗೆ ಏನು ಗತಿ ಆಗಿಬಿಟ್ಟೈತೆ ಅಂತ. ನಮ್ಮ ಅಕ್ಕ ಕೆಳಗಡೆ ಹೊಡೆದೋಗಿ ಆ ಫೋನು ಫುಲ್ ಡಿಸ್ಪ್ಲೇ ಹೋಗ್ಬಿಟ್ಟು. ನನ್ನ ಫೋನಲ್ಲಿ ಸ್ಟೋರೇಜ್ ಜಾಸ್ತಿ ಇಲ್ಲ. ಆ ಫೋನಲ್ಲೇ ನಾನು ಇನ್ನೊಂದು ಫೋನ್ ತೋರಿಸಿದ್ನಲ್ಲೇ ಹೊಡೆದೋಗಿದೆ ಅಂತ, ಆ ಫೋನಲ್ಲೇ ನಾನು ವೀಡಿಯೋ ಮಾಡ್ತಾಯಿದ್ದಿತ್ತು. ಅಂದರೆ ಎಡಿಟಿಂಗ್ ಎಲ್ಲ ಮಾಡ್ತಾಯಿದ್ದಿದ್ದು. ಎಲ್ಲ ಯಾವ್ದು ಬೇಕೋ ಆ ವಿಡಿಯೋ ಆಗಿದ ತಕ್ಷಣ ಅದಕ್ಕೆ ಸೆಂಡ್ ಮಾಡ್ಕೊಂಬಿಟ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಡ್ತಾಯಿದ್ದೆ. ಬಟ್ ಇವಾಗ ಅದು ಹೊಡೆದೋದಾಗಿನಿಂದ ನನಗೆ ಎಲ್ಲ ಒಂದೇ ಫೋನಲ್ಲಿ ಮೇಂಟೈನ್ ಮಾಡೋಕ್ಕೆ ಸ್ಟೋರೇಜ್ ಇಶ್ಯೂ ಬೇರೆ. ನನ್ನ ನೋಟ್ಸ್ ಎಲ್ಲ ಇರುತ್ತೆ, ಕಳಿಸ್ತಾನೇ ಇರ್ತಾರೆ ಯಾವಾಗೂ. ಸೊ ಅದರಿಂದ ನಾನು ಯಾವ ವೀಡಿಯೋನೂ ಬೇಡ, ಏನೂ ಬೇಡ, ಒಂದು ಸ್ವಲ್ಪ ದಿನ ಎಕ್ಸಾಮ್ಸ್ ಎಲ್ಲ ಆಗೋಗಲಿ ಅಂತ ಇದ್ದೆ. ಇವಾಗ ಬೇರೆ ಸ್ಟಡಿ ಹಾಲಿಡೇಸ್ ಎಲ್ಲ. ಇವತ್ತು ವೀಡಿಯೋ ಮಾಡೋಕ್ಕೆ ಕಾರಣ, ಮಾಡ್ತಾನೇ ಇದ್ದಿಲ್ಲ ನಾನು ವೀಡಿಯೋ ಮಾಡೋ ಪ್ಲ್ಯಾನಿಂಗ್ಸ್ ಇಲ್ಲ ಬೆಳಗ್ಗೆ. ಇವಾಗ ಆಲ್ರೆಡಿ ಟೈಮ್ ಎಷ್ಟಾಗಿದೆ ಗೊತ್ತಾ, 1 o'clock ಆಗಿದೆ, ಇನ್ನು 2 minutes ಇದೆ. ಏನೋ ಒಂಥರ ಅಂದರೆ ಇವತ್ತು ಒಬ್ಬಳೇ ಇದ್ದೆ ಮನೇಲಿ. ಅಪ್ಪ ಎಲ್ಲೋ ಕೆಲಸದ ಮೇಲೆ ಆಚೆ ಹೋಗೋರೆ, ಅಮ್ಮ ಮತ್ತು ಅಕ್ಕ ಬಂದುಬಿಟ್ಟು ದೇವಸ್ಥಾನಕ್ಕೆ ಹೋಗೋರೆ. ನಾನು ಓದ್ಕೊತಾ ಇದ್ದೆ ಕೂತ್ಕೊಂಡು. ಫುಲ್ಲು ಬೋರ್ ಆಗ್ತಿತ್ತು, ಒಂಥರ ಇತ್ತು ಮೈಂಡೆಲ್ಲ. ಅದಕ್ಕೆ ಸರಿ ವೀಡಿಯೋ ಆದರೂ ಮಾಡೋಣ, ತುಂಬ ದಿವಸ ಆಯಿತು ಅಂತ ಮಾಡಿದೆ. ಇಲ್ಲಾಂದರೆ ಅದು ಮಾಡ್ತಾಯಿದ್ದೆ. ಮತ್ತು ಲಾಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದೆ, ತುಂಬ ದಿವಸ ಆದಮೇಲೆ ಅಪ್ಲೋಡ್ ಮಾಡಿದ್ದಕ್ಕೆ ಯಾರೂ ನೋಡಲ್ಲ ಅಂದ್ಕೊಂಡೆ. ಬಟ್ ಪರವಾಗಿಲ್ಲ, ಒಂದು 20 members ಆದರೂ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಒಂದು ವೀಡಿಯೋ ಬರುತ್ತೆ, ಇದು ಏನೋ ಬೆಟ್ಟ ಹತ್ತಿರೋದು, ಸಖತ್ ಥ್ರಿಲ್ಲಿಂಗ್ ಆಗಿದೆ ಗೈಸ್. ನಾನು ಅದು ಯಾವುದು ಎಡಿಟ್ ಮಾಡಲ್ಲ, ಅಂದರೆ ವಾಯ್ಸ್ ಸ್ವಲ್ಪ ಕೊಟ್ಟು ಹಂಗೆ ಅಂದರೆ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಅಲ್ಲಲ್ಲಿ ಮಾತ್ರ ನಾನು ವಾಯ್ಸ್ ಓವರ್ ಕೊಡ್ತೀನಿ. ನೀವು ನೋಡಿ ಏನು ಸೈಕಾಗೈತೆ ಅದು, ಅಂದರೆ ಅಷ್ಟು ಚೆನ್ನಾಗಿದೆ. ಫುಲ್ಲು ಕತ್ಲೆ ಬೆಟ್ಟ, ಅದರಲ್ಲಿ ಫುಲ್ ಅಂದರೆ ವೀಡಿಯೋ ಹತ್ತುವಾಗ ನಾನು ವೀಡಿಯೋ ಮಾಡಿಲ್ಲ, ಇಳಿವಾಗ ಮಾಡಿದ್ದೀನಿ. ಆ್ಯಂಡ್ ಆವಾಗಲೇ ಹೇಳ್ದಂಗೆ ದಿಸ್ ಇಸ್ ಮೈ ನ್ಯೂ ಹೋಮ್. ನಾವು ಶಿಫ್ಟ್ ಆಗಿದ್ದೀವಿ. ನಿಮಗೆ ಹೋಮ್ ಟೂರ್ ಬೇಕಂದರೂ ಹೇಳಿ, ಇಲ್ಲ ನಾನೇ ಸದ್ಯದಲ್ಲಿ ಮಾಡಬೇಕಂತ ಇದ್ದೆ, ಮಾಡಿ ಅಪ್ಲೋಡ್ ಮಾಡ್ತೀನಿ. ಇನ್ ಕೇಸ್ ನಿಮಗೆ ಏನಾದರೂ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ಓಕೆನಾ? ಅಷ್ಟೇ. ಇವಾಗ ವಾಲೆ ಹಾಕ್ಕೊಳ್ಳೋಣ. ವಾಲೆ ಇದು ಮದುವೆಗಂತ ಬಿಚ್ಚಿಕ್ಕಿದ್ದು ವಾಲೆ. ಒಂದು ವಾಲೆ ಸಿಕ್ತು ಮೊನ್ನೆ, ಇನ್ನೊಂದು ವಾಲೆ ಸಿಕ್ಕಿಲ್ಲ. ಸರಿ ಆ ವಾಲೆ ಸಿಕ್ಕೈತಂತ ಎತ್ತಿಕ್ತೆ. ಇವಾಗ ಮತ್ತೆ ಹುಡುಕಿ ಇನ್ನೊಂದೆಲ್ಲೋ ಇಕ್ಬಿಟ್ಟು ಮರ್ತೋಗ್ಬಿಟ್ಟಿದ್ದೀನಿ.
ಸೊ ಒಲೆ ಎಲ್ಲ ಇಟ್ಕೊಂಡು ಫೈನಲಿ ಐ ಆಮ್ ಲೈಕ್ ದಿಸ್. ಇವಾಗ ಒಂದು ಸ್ವಲ್ಪ ಬೆಟರ್ ಫೀಲಿಂಗ್ ಆಗ್ತಿದೆ ನನಗೆ, ನನ್ನ ನೋಡ್ಕೊಳೋದಕ್ಕೆ. ಅದೇ ಫಸ್ಟ್ ನಾನು ವೀಡಿಯೋ ಮಾಡಿದಾಗ ಹೆಂಗಿದ್ದೆ ನೋಡಿ, ಹೆಂಗಿದ್ದೆ ಅಂದರೆ ಹಂಗಿದ್ದೆ. ಸೊ ನೋಡಿ ಇವಾಗ ಏನು ಕೆಲಸ ಇಲ್ಲ, ಎಲ್ಲ ಕೆಲಸ ಮುಗೀತು. ಕಿಚನ್ನು ಸುಮ್ಮನೆ ತಿರುಗ್ತಾ ಇದ್ದೀನಿ, ಕಿಚನಲ್ಲೆಲ್ಲ ಕೆಲಸ ಮುಗೀತು. ಸೊ ಇರಿ ಸಾಂಗ್ ಪ್ಲೇ ಮಾಡೋದು ಮರ್ತದೆ. ಇವಾಗ ಸಾಂಗ್ ಪ್ಲೇ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ನಮ್ಮ ನಾಯಿ ಜೊತೆ. ನಿಜ ಹೇಳ್ಬೇಕಂದ್ರೆ ನಮ್ಮ ಕುಳ್ಳಿನೇ ನನಗೆ ಎಷ್ಟೊಂದು ರಿಲ್ಯಾಕ್ಸೇಷನ್ ಕೊಡ್ತಾಳೆ. ರಿಲ್ಯಾಕ್ಸೇಷನ್. ಬಟ್ ಇವತ್ತು ಯಾಕೋ ಫಸ್ಟ್ ಗೇಟ್ ಹಾಕಬೇಕು ಗೈಸ್. ಗೇಟ್ ಹಾಕಿಲ್ಲ ಅಂದರೆ ನಮ್ಮ ಕುಳ್ಳಿ ಅಮ್ಮ ಓಡೋಗ್ಬಿಡ್ತಾಳೆ ನೋಡಿ. ಅಲ್ಲ ಅವಳೆ ನಮ್ಮ ಕುಳ್ಳಿ. ಇವತ್ತು ಸಖತ್ ಕೆಲಸ ಇಕ್ಕಳು ನಮಗೆ. ಏನು ನಮ್ಮ ಅಕ್ಕ ಇವತ್ತು ಬೆಳಗ್ಗೆಯಿಂದ ಏನೂ ಕೆಲಸ ಮಾಡಿಲ್ಲ, ಫ್ರೀ ಆಗಿದ್ದಾಳೆ ಅಂದ್ಬಿಟ್ಟು ಫುಲ್ಲು ಗಲೀಜು ಮಾಡಿದ್ದಾಳೆ ನೋಡಿ. ಇದರ ವಾಮಿಟ್ ಮಾಡಿ ಅಲ್ಲೆಲ್ಲ ಹಂಗೆ ಗಲೀಜು ಮಾಡಿ. ಇಲ್ಲಿ ನೋಡಿ ಏನೂ ಗೊತ್ತಿಲ್ಲ ಇವಾಗ. ಒಂದೆರಡಲ್ಲ, ಅದು ಟಾರ್ಚರ್ ಮಾಡೋದು, ಅಷ್ಟು ಟಾರ್ಚರ್ ಮಾಡುತ್ತೆ. ಏಯ್ ನೋಡಿ ಏನು ನಿಂದು ಹೌದು ನೋಡಿ. ಕುಲ್ಲಿ ಬುಜ್ಜಿ ನೀನು ಬಾ. ಆ್ಯಂಡ್ ಗೈಸ್ ನೋಡಿ, ಇದೆಲ್ಲ ಬಂದುಬಿಟ್ಟು ಮಳೆ ನೀರು. ಇದು ಆಚೆ ಎಲ್ಲ ಗುಡಿಸೋದಕ್ಕೆ ಇಟ್ಕೊಂಡಿದ್ದೀವಿ. ಸಖತ್ ಮಳೆ. ಇಲ್ಲಿ ನೋಡಿ, ಇದು ಜಿಂಜರು, ಇಲ್ಲಿ ಟೊಮೆಟೊ ಹಾಕಿದ್ದೀನಿ. ಇದು ಬಂದುಬಿಟ್ಟು ಲೆಮನ್ನು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇದು ಬಂದುಬಿಟ್ಟು ಮನಿ ಪ್ಲ್ಯಾಂಟು. ಮಣ್ಣಲ್ಲಿ ಇಕ್ಕಿದ್ದೀನಿ, ನೀರಲ್ಲಿ ಹಾಕಿಕ್ಕಿದ್ದೀನಿ. ಸೊ ನನಗೆ ತುಂಬ ಇಷ್ಟ. ಏನು ಗಿಡ ಕಾಣಿಸ್ತಾನೆ ಇಲ್ಲ. ನಾನು ಗಿಡ ಎಲ್ಲ ಬೆಳೆಸ್ಬೇಕು, ಫುಲ್ಲು ಗ್ರೀನರಿ, ಪಕ್ಷಿಗಳೆಲ್ಲ ಬರಬೇಕು, ಈ ಥರ ಫುಲ್ಲು ಇಷ್ಟ ನನಗೆ. ಆದರೆ ಆ ಮನೆಯಲ್ಲಿ ಬಿಸಿಲೇ ಬರ್ತಿದ್ದಿಲ್ಲ. ಸೊ ಅದಕ್ಕೆ ಇವಾಗ ಚೆನ್ನಾಗೈತೆ ಗಾಳಿ ಬಿಸಿಲೆಲ್ಲ. ಅದರಿಂದ ಬೆಳೆಸೋಣ ಅಂತ ಅದೆಲ್ಲ ಪ್ಲ್ಯಾಂಟಲ್ಲಿ ನೆನ್ನೆ ಹಾಕಿದ್ದು. ನೆನ್ನೆ ವೀಡಿಯೋ ಮಾಡ್ಬೇಕು ಅಂದ್ಕೊಂಡೆ, ನಾನು ಒಬ್ಬಳೇ ಇದ್ನಲ್ಲ, ವೀಡಿಯೋ ಮಾಡೋ ಮಣ್ಣೆಲ್ಲ ಆಗಿತ್ತು. ಟ್ರೈಪಾಡೆಲ್ಲ ಯಾರೈತೆ ತನ್ನ ಮೇಲೆ ಐತೆ ಅಂದ್ಬಿಟ್ಟು ಎತ್ತಿಲ್ಲ. ಕುಲೆ 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 ಚೇಕಿ ಕೊಡು, ಚೇಕಿ. ಗುಡ್ ಗುಡ್ ಗರ್ಲ್ ಕುಲ್ಲಿ, ಗುಡ್ ಗರ್ಲ್. ಸೊ ಅಷ್ಟೇ. ಇವಾಗ ನಮ್ಮ ಕುಳ್ಳಿ ಗಲೀಜು ಮಾಡೋದೆಲ್ಲ ಕ್ಲೀನ್ ಮಾಡಿ ಅದ್ರ ಜೊತೆ ಒಂದು ಸ್ವಲ್ಪ ತಾಟಾಡಿ ಆಮೇಲೆ ಅಷ್ಟೇ. ಅಷ್ಟೊತ್ತಿಗೆ ನಮ್ಮ ಅಪ್ಪ ಅಮ್ಮ ಬಂದುಬಿಡ್ತಾರೆ. ನಿಜ ನನಗೆ ಇವಾಗ ಎಷ್ಟು ಫೀಲ್ ಆಗ್ತಿದೆ ಗೊತ್ತಾ ಗೈಸ್? ಯಾಕಂದರೆ ನಮ್ಮ ಮನೆಯಲ್ಲಿ ಏನು ನಿಪ್ಪಟ್ಟು, ಚಕ್ಲಿ, ಕರ್ಜಿಕಾಯಿ ಇದೆಲ್ಲ ಮಾಡಿದರು, ಮತ್ತು ಬಾದುಷಾ ಇದೆಲ್ಲ ಮಾಡಿದರು. ಸೊ ಅದನ್ನೆಲ್ಲ ವೀಡಿಯೋ ಮಾಡಿ ಚೆನ್ನಾಗಿ ಹಾಕ್ಬೋದಾಗಿತ್ತು. ಬಟ್ ಏನು ಮಾಡೋದು, ನನಗೆ ಇಂಟ್ರೆಸ್ಟ್ ಇದ್ದಿಲ್ಲ. ಇದು ನೋಡಿ ಏನು ಕಾಟ ಕೊಡ್ತಾಯಿತ್ತು, ಒಂದು ವೀಡಿಯೋ ಮಾಡೋಕ್ಕೆ ಬಿಡ್ತಾಯಿತ್ತ ಅಂತ. ಅದಕ್ಕೆ ಅದ್ರ ಎಷ್ಟು ಏನೋ ಬುದ್ಧಿ ಗೊತ್ತಾ ನಮ್ಮ ನಾಯಿಗೆ. ಅದನ್ನು ಬಿಟ್ಟು ಬೇರೆ ಅವ್ರ ಮಕ್ಳ ಹತ್ರನೂ, ಚಿಕ್ಕ ಚಿಕ್ಕ ಮಕ್ಳ ಹತ್ರನೂ ಮಾತಾಡೋಕ್ಕೆ ಬಿಡೋಲ್ಲ ಗೈಸ್ ಇದು. ನೋಡೋದು ನೋಡಿ, ಏನು ಗೊತ್ತಿಲ್ಲ. ಆಮೇಲೆ ಮಳ್ಳಿ ಥರ ನೋಡೋದು. ಅಲ್ಲಿ ನೋಡು, ಹಾಯ್ ಹೇಳು ಎಲ್ಲರಿಗೂ, ಹಾಯ್ 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 ಹೇಳೆ. ಇಲ್ಲಿ ನೋಡಿ ಕುಳ್ಳಿ, ಯಾರದು ಕುಳ್ಳಿ? ಕುಳ್ಳಿ ಯಾರಿದು, ಯಾರ? ಸೊ ಇವಾಗ ಏನು ಮಾಡಬೇಕಂತನೂ ಗೊತ್ತಿಲ್ಲ. ಅಷ್ಟೇ, ವ್ಲಾಗ್ ಆಗೋಯ್ತು ಇಷ್ಟೇ, ಏನೂ ಇಲ್ಲ. ಆಚೆ ಹೋಗೋಣ ಅಂದರೆ ಎಷ್ಟು ಬಿಸಿಲು ಅಂದರೆ, ಆ ಬಿಸಿಲಿಗೆ ಅರ್ಧ ನನಗೆ ಮೂಡ್ ಆಫ್ ಆಗುತ್ತೆ, ಬೇಜಾರಾಗುತ್ತೆ. ಯಾಕಪ್ಪ ಈ ಬಿಸಿಲು ಹಿಂಗೈತೆ ಅನಿಸುತ್ತೆ, ಏನೇನೇನೋ ಆಗುತ್ತೆ ಗೈಸ್. ನಿದ್ದೆ ಮಾಡೋಕ್ಕಾಗಲ್ಲ, ಸುಮ್ಮನೆ ಕುತ್ಕೊಳಕ್ಕಾಗಲ್ಲ, ಟಿ ವಿ ನೋಡೋಕ್ಕಾಗಲ್ಲ. ಫೋನ್ ಅಂತೂ ಹೇಳಲೇಬೇಡಿ, ಉಜ್ಜಿ 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 ಫೋನ್ ನೋಡಿ ನೋಡಿನೇ ನಂಗೆ ಜಿಗುಪ್ಸೆ ಬಂದುಬಿಟ್ಟೈತೆ. ಓದೋಣ ಅಂದರೆ ನನಗೆ ಅಂದರೆ ಈವ್ನಿಂಗ್ ಟೈಮ್ಸ್ ಓದ್ಬೋದು, ಈ ಬಿಸಿಲಲ್ಲಿ ಓದೋಕ್ಕೂ ಇಂಟ್ರೆಸ್ಟ್ ಬರೋಲ್ಲ, ಏನೂ ಇಲ್ಲ. ಆಚೆ ಹೋಗೋಕ್ಕೂ ಇನ್ನೂ ಆಗೋದೇ ಇಲ್ಲ. ಏನು ಮಾಡೋದು, ಅಷ್ಟೇ. ವ್ಲಾಗ್ ಅಷ್ಟೇ ಆಗೋಯ್ತು. ಮತ್ತು ಏನು ಮಾತಾಡೋದು ಗೊತ್ತಿಲ್ಲ, ಗೊತ್ತಿರೋದೆಲ್ಲ ಹೇಳ್ದೆ. ಆಮೇಲೆ ನಾನು ತುಂಬ ಅಪ್ಡೇಟ್ ಆಗಬೇಕು.
ಯೂಟ್ಯೂಬ್ ಜರ್ನಿದಲ್ಲಿ ನಾನು ಇನ್ನೂ ಇಷ್ಟರಲ್ಲೇ ಇದ್ದೀನಿ. ಬೇಗ ಫುಲ್ಲು ಹೈ ಕ್ವಾಲಿಟಿ ವಿಡಿಯೋ ಕಂಟೆಂಟ್, ಅದಾದಮೇಲೆ ಎಡಿಟಿಂಗ್ ಎಲ್ಲ ಮಾಡಬೇಕು ಅಂತ. ಬಟ್ ನನಗೆ ಎಲ್ಲೋಗಿ ಏನು ಮಾಡಬೇಕು ಯಾವ ಥರ ಅಂತ ಗೊತ್ತಾಗ್ತಿಲ್ಲ. ವೀಡಿಯೋಸ್ ಏನೋ ಕಂಟೆಂಟ್ ಇದೆ, ಅದು ಮಾಡಬೇಕು ಇದು ಮಾಡಬೇಕು ಅಂತ. ಬಟ್ ಏನೋ ಸಮಥಿಂಗ್ ಈಸ್ ಸ್ಟಾಪಿಂಗ್ ಮೀ. ಸಮ್ಟೈಮ್ಸ್ ಬಿಡು ಎಷ್ಟು ಮಾಡಿದ್ರೆ ಏನು ಬರುತ್ತೆ ಅಂತ ಅನಿಸುತ್ತೆ. ಸಮ್ಟೈಮ್ಸ್ ಮಾಡಬೇಕು ಅಂತ ಅನ್ಸಿದ್ರೂ ಟೈಮ್ ಇರೋಲ್ಲ. ಆ ಟೈಮ್ ಸಿಕ್ಕಿದಾಗ ನನಗೆ ಇಂಟ್ರೆಸ್ಟ್ ಇರೋಲ್ಲ. ಈ ಥರ ತುಂಬ ಅಂದರೆ ತುಂಬ 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 ಡೋಂಟ್ ನೋ. ಆ್ಯಂಡ್ ಸಾಕು, ಇನ್ನೂ ಜಾಸ್ತಿ ಮಾತಾಡ್ತಿದ್ರೆ ನಿಮಗೂ ಬೋರ್ ಆಗುತ್ತೆ, ಮತ್ತು ನನ್ನ ವೀಡಿಯೋ ನಾನೇ ನೋಡ್ಕೊಳಕ್ಕೆ ನನಗೂ ಬೋರ್ ಆಗುತ್ತೆ. ಅದಕ್ಕೆ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಎವ್ರಿ ವಿಡಿಯೋದಲ್ಲಿ ಕೇಳ್ಕೊತೀನಿ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ಇಲ್ಲಾಂದರೆ ನಾನು ಯಾವ ಥರ ಇನ್ನೂ ಇಂಪ್ರೂವ್ ಆಗ್ಬೋದು. ಬಿಕಾಸ್ ನಾನು ಇಲ್ಲಿ ಹೊಸ್ದಾಗಿ ಬಂದಿರೋದು. ಯೂಟ್ಯೂಬ್ ಈಸ್ ಸಮಥಿಂಗ್ ನ್ಯೂ ಫಾರ್ ಮೀ. ಇನ್ಸ್ಟಾದಲ್ಲಿ ಕೂಡ ಅಷ್ಟೇ, ನಾನು ಅಷ್ಟೊಂದು ಏನು ಇಂಟ್ರೆಸ್ಟ್ ತೋರಿಸಲ್ಲ. ಬಟ್ ನನ್ನ ಹ್ಯಾಪಿನೆಸ್ಗೋಸ್ಕರ ನಾನು ರೀಲ್ಸ್ ಮಾಡ್ತೀನಿ. ಬಟ್ ಅಷ್ಟೊಂದು ಇಂಟ್ರೆಸ್ಟ್ ಇತ್ತು ಮಾಡಲೇಬೇಕು ಅಂತ ಏನಿಲ್ಲ. ನನಗೆ ಇಂಟ್ರೆಸ್ಟ್ ಬಂದಾಗ ಹೆಂಗಾದರೂ ಇರಲಿ, ಇಂಟ್ರೆಸ್ಟ್ ಬಂತಾವು ಎತ್ಕೋ ರೀಲ್ಸ್ ಮಾಡೋಷ್ಟೇ. ಸೊ ದಟ್ ಸೋಷಿಯಲ್ ಮೀಡಿಯಾ ಅನ್ನೋದೇ ನನಗೊಂಥರ ಹೊಸದು. ಸೊ ದಟ್ ನೀವು ಕಮೆಂಟ್ ಮಾಡೋದೇ ಆಗಲಿ, ಲೈಕ್ ನನಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಓಕೆ, ಸೊ ಯಾರು ಮಿಸ್ ಮಾಡದೆ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಸ್ವಲ್ಪ ಮೋಟಿವೇಟ್ ಮಾಡಿ.